ಯಾವ ದೇವರಲ್ಲಿರೋದು? ವೀರಭದ್ರ ದೇವರು, ವೀರಭದ್ರ ದೇವರು, ವೀರಭದ್ರ, ಬಸವಣ್ಣ, ಸಿದ್ದೇಶ್ವರ, 3 ದೇವರು ಇದೆ. 3 ದೇವರು ಇದೆ. 3 ದೇವರು ಅಲ್ಲಿ ಮುಂದೆ ಇದೆ. ಮುಂದೆ ಒಳಗಡೆ ಗುಹೆ ಒಳಗಿದೆ. ಈಗ ಗುಹೆ ಒಳಗಡೆ ಇದೆ. ಇಲ್ಲಿಗೆ ಈ ಬೆಟ್ಟಕ್ಕೆ ಬಂದವರು ಇದಕ್ಕೆ ಕಂಪಲ್ಸರಿ ಎಲ್ಲರೂ ಬರ್ತಾರ ನಿಜವಾಗ್ಲೂ? ಯಾಕೆಂದ್ರೆ ಇದು ಈ ತೋಟದ ಒಳಗಡೆ ಇದೆ. ಇಲ್ಲಿಗೆ ಬರ್ತಾರೆ, ಗೊತ್ತಿದ್ದಾರೋ ಪ್ರತಿಮೆ ಇಲ್ಲಿ, ಗೊತ್ತಿರೋರು ಫಸ್ಟ್ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಆಮೇಲೆ ಮೇಲೆ ಬರ್ತಾರ. ಈಗ ನಾವು ಪೂಜೆಗೆ ಬಂದ್ರು ಪ್ರತಿಮೆ ಇಲ್ಲಿ ಪೂಜೆ ಮಾಡಿಕೊಂಡು ಮೇಲಕ್ಕೆ ಹೋಗ್ಬೇಕು. ಅಲ್ಲಲ್ಲ, ಗೊತ್ತಿಲ್ಲದೆ ಇರೋರಿಗೆ ಇದು ಗೊತ್ತಾಗುತ್ತೆ. ಗೊತ್ತಿಲ್ಲದವರಿಗೆ ಕೇಳ್ಕೊಂಡು ಬರ್ತಾರೆ, ಕೇಳ್ಕೊಂಡು ಬರ್ತಾರೆ. ಒಂದು ಗುಹೆ ಇದಲ್ಲ, ಆ ಗುಹೆ ಅದು ದೇವ್ರು ಅಂತ ಗೊತ್ತಿರಕ್ಕಲ್ಲ ಅವರಿಗೆ, ಒಂದು ಗುಹೆ ಇದೆ ನೋಡೋಣ ಅಂತ ಬರ್ತಾರೆ. ಈಗ ನಮಗೂ ಗೊತ್ತಿರಲಿಲ್ಲ, ಈಗ ನೀವು ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಅಲ್ಲಿ ಬೋರ್ಡ್ ಇದೆ, ಬಟ್ ಇಲ್ಲೆಲ್ಲೋ ಹತ್ರದಲ್ಲಿ ಇಲ್ವಲ್ಲ, ಇಷ್ಟು ಎಲ್ಲಿದೆ ಅಂತ ಗೊತ್ತಾಗಿಲ್ಲ ನಮಗೂ. ಯಾಕೆಂದ್ರೆ ಬೋರ್ಡ್ ಹಾಕಿರೋದ್ರಿಂದ ಅರ್ಧ ಕಿಲೋಮೀಟರ್ ದೂರ ಇದೆ ಇದು. ದಾರಿ, ಇದೇ ದಾರಿ. ಇದು ಕಾಫಿ ಎಸ್ಟೇಟ್ ಒಳಗಡೆ ಇರೋದ್ರಿಂದ ಸ್ವಲ್ಪ ಟಾಟಾ ಕಂಪ್ನಿಗೆ, ಟಾಟಾ ಅವ್ರದ್ದು ಇದೆಲ್ಲ, ಆ ಸೈಡು ಈ ಸೈಡ್ ಟಾಟಾದವರು. ಓಕೆ. ಹಾಗೇನೆ ಮುಂದೆ ಅದು ಒಳಗಡೆ ಹೋಗಕ್ಕೆ ನಾವು ಅಂತ ಮಾಡಲ್ಲ. ಮುಂದೆ ಹೋಗ್ತಾ ವೀಕ್ಷಕರೇ, ಈಗ ನಾವು ಅಲ್ಲಿ ಗುಹೆ ಹತ್ರ ಹೋಗ್ತಾ ಇದೀವಿ. ಅದರ ಬಗ್ಗೆ ಅದರ ಒಂದು ಹಿಸ್ಟ್ರಿ ಕೂಡ ಇರುತ್ತೆ. ಆ ಹಿಸ್ಟ್ರಿಯನ್ನು ಆ ದೇವರ ಹತ್ತಿರ ಅಲ್ಲಿ ಗುಹೆ ಒಳಗಡೆ ಹೋದಾಗ್ಲೇ ನಮಗೆ ಆನಂದ್ ಐನವರು ನಮಗೆ ಅದರಲ್ಲಿ ಅಲ್ಲೇ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ. ಅದು ಯಾಕೆ ಗುಹೆ ಅಲ್ಲಿ ಬಂತು, ಅದ್ರ ಒಳಗಡೆ ಯಾಕೆ ಇದಾಯಿತು, ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಅದಾದ ನಂತರ ನಮಗೆ ಬೆಟ್ಟದ ಒಂದು ವಿಷಯನ ಕೂಡ ತಿಳಿಸ್ಕೊಡ್ತಾರೆ. ಮುಂದೆ ಹೋಗ್ತಾ ಈಗ ಗುಹೆಗೆ ಹೋಗೋಣ ನಾವು. ಆಮೇಲೆ ಇದು ಮೊದಲಿಗೆ ಮೆಟ್ಟಿಲು ಇತ್ತ ಫಸ್ಟ್? ಇಲ್ಲ, ಮೊದಲಿಗಿರಲಿಲ್ಲ. ಈಗ ಒಂದು 2000 ಇಸ್ವಿಲಿ ಆಗಿರೋದು. 2000 ಇಸ್ವಿಲಿ 2000 ಅಲ್ಲಿ ಆಗಿದೆ. 23 ವರ್ಷ, 22ರಲ್ಲಿ 22ರಲ್ಲಿ ಅಂದ್ರೆ ಈಗ ಹೋದ ವರ್ಷ ಆಗಿರೋದು. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಅಲ್ಲಿ ಇಸ್ವಿ ಹಾಕಿದ್ದಾರೆ 2020 ಅಂತ ಏನೋ ಹಾಕ್ತಂಗಿದೆ. 22 ಬರುತ್ತೆ. 2020 ಅಂತ ಹಾಕಿದ್ದಾರೆ. ಅಂದ್ರೆ 3 ವರ್ಷ ಆಗ್ತಾ ಬಂತು. 2.5-3 ವರ್ಷ ಆಯ್ತು. ಮೊದಲು ಈ ತರ ಇರಲಿಲ್ಲ. ಎಲ್ಲ ಫುಲ್ ಅಲ್ಲ, ಈ ಕಡೆ ಓಪನ್ ಇರಲಿಲ್ಲ ಮೊದಲಾಗಿ. ಇಲ್ಲಿ ಓಪನ್ ಇರಲಿಲ್ಲ, ಇದು ಒಂದೇ ಕಡೆ ಹೋಗ್ಬೇಕಿತ್ತು. ಹಾಗೇನೆ ಮೆಟ್ಲಿರ್ಲಿಲ್ಲ. ಮೆಟ್ಲಿರ್ನೆಲ್ಲ ಒಂಥರ ಕಾಡುಗಲ್ನಂಗೆ ಹಿಂದೆ ಹಿಡಿದಿದ್ರು. ಈಗ ಇದು ಏನಿದು ಬಂಡೆ ಇಷ್ಟು ದೊಡ್ಡದ? ಇದು ಈ ಬಂಡೆ ಒಳಗಡೆ ಒಂದು ಇದೇ ಸೈಜ್ ಕೂತಿರೋದು, ಇನ್ನೆಲ್ಲೂ ಕೂತಿಲ್ಲ ಕಲ್ಲು. ಅದು ಆ ಸೈಡ್ ಮಾತ್ರ ಕೂತ್ಕೊಂಡಿದೆ. ಇದು ಗ್ಯಾಪ್ ಇದೆಯಾ ಈ ಬಂಡೆಗೆ ಆ ಬಂಡೆಗೆ? ದೊಡ್ಡ ಬಂಡೆಗೂ ಇದ್ರ ಮೇಲೆ ಕೂತಿಲ್ಲ. ಇದು ಇದ್ರ ಮೇಲೆ ಕೂತ್ಕೊಂಡಿಲ್ಲ. ಅದು ಇನ್ನೊಂದು ಇದೊಂದು ಚಿಕ್ಕಿದೆಯಲ್ಲ, ಚಿಕ್ಕ ಬಂಡೆ ಕೂತಿಲ್ಲ. ಬರೀ ಆ ಸೈಡ್ ಮಾತ್ರ ಹಂಗಾರೆ ನೆಲ ಕೂತ್ಕೊಂಡಿರೋದು, ಇನ್ನೆಲ್ಲೂ ಕೂತ್ಕೊಂಡಿಲ್ಲ ಇದಕ್ಕೆ? ಇಲ್ಲ, ಇನ್ನೆಲ್ಲೂ ಕೂತಿಲ್ಲ ನೆಲಕ್ಕೆ. ಅಂದ್ರೆ ಎಷ್ಟು % ಕೂತ್ಕೊಂಡಿದೆ? ಒಂದು 50% ಕೂತ್ಕೊಂಡಿಲ್ಲ ಅನ್ಸುತ್ತೆ ಬಂಡೆ ನೆಲದಲ್ಲಿ. ಕೂತಿದೆ 50% ಕೂತ್ಕೊಂಡಿದೆ. 50% ಕೂತಿದೆ. ಅದು ಕಾಣಿಸಲ್ಲ 50% ಕೂತ್ಕೊಂಡಿರೋಷ್ಟು. ಅದು ಕಾಣಿಸೋದು ಏನಾಗಿದೆ ಗೊತ್ತಾ, ಒಳಗಡೆ ಇನ್ನೊಂದು ಗುಹೆ ಇತ್ತು. ಆ ಗುಹೆ ಒಳಗಡೆ ಹೋಗೋದು ಬೇಡ ಅಂತವ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ನೋಡಿ. 2020ರಲ್ಲಿ ಇದಾಗಿರೋದು ಮೆಟ್ಲು. ಫಸ್ಟ್ ಹಂಗೆ ಕಲ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಕಲ್ ಮೇಲೆ ನಡ್ಕೋದಿದ್ದು. ಹಾಗಾದ್ರೆ ಈಗ ಇದಕ್ಕೆ ಪೂಜೆ ಮಾಡುವಾಗ ಇದಕ್ಕೆ ನೀರೆಲ್ಲಿ ತಗೊಂಡ್ ಬರ್ತೀರಿ ನೀವು? ನೀರೆಲ್ಲ ಆಯ್ತು, ಟ್ಯಾಂಕ್ ಇದೆಲ್ಲ, ಟ್ಯಾಂಕ್ ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಬರ್ತೀವಿ. ಅಲ್ಲಿಂದಾನೆ ತಗೊಂಡ್ ಬರ್ಬೇಕು ಇಲ್ಲಿಗೆ, ತರಬೇಕು ಅರ್ಧ ಕಿಲೋಮೀಟರ್. ಹಾಗಾದ್ರೆ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿಗೆ. ಈಗ ಈ ದೇವರು ಇಲ್ಲಿಗೆ ಬಂದಿದ್ದು ಹೇಗೆ? ಇದೇನಾ ದೇವಸ್ಥಾನ? ಇದೇ ದೇವಸ್ಥಾನ. ಇದು ಹಿಂದೆ ಪೂರ್ವದಿಂದಲೇ ಇದೆ. ಈಗ ಇದು ಹಿಂದೆಯಿಂದ ಇದೆ. ಹಿಂದೆ ಇದು ಈ ಗುಹೆಯ ಒಳಗಡೆ ಬರೋದಕ್ಕೆ ಏನಾದರೂ ಒಂದು ಈ ಇತಿಹಾಸ ಇದರಲ್ಲಿ ಏನಾದರೂ ಒಂದು ನಿಮಗೆ ಗೊತ್ತಿರುವಂಥ ಉದ್ದೇಶ? ಯಾಕೆಂದರೆ ನಿಮ್ಮ ತಂದೆಯವರು ಕೂಡ ಪೂಜೆ ಮಾಡ್ತಿದ್ರು. ಹಾಗಾಗಿ ಇದು ಯಾಕೆ ಇಲ್ಲಿ ಬಂತು ಅನ್ನೋದನ್ನ ಏನಾದರೂ ಹೇಳಿದಾರಾ? ಯಾಕೆಂದರೆ ಇದು ಗುಹೆ ಒಳಗಡೆನೇ ಇದೆ ಪೂರ್ತಿಯಾಗಿ. ಗುಹೆ ಒಳಗಡೆ ಇದೆ ಅಂದರೆ ಪೂರ್ವದಿಂದಲೂ ವೀರಭದ್ರ ದೇವರು ಅಂದರೆ ಇದೇ ಗುಹೆ. ಇದೇ ಗುಹೆ. ಮೂಲಸ್ಥಾನ ಇದು. ವೀರಭದ್ರ ದೇವರ ಮೂಲಸ್ಥಾನ ಇದು. ಮೂಲಸ್ಥಾನದಲ್ಲೇ ಇಟ್ಟು ಪೂಜೆ ಮಾಡ್ತಿದ್ರು. ಇವತ್ತಿಗೂ ಅಲ್ಲೇ ಇದೆ. ಇವತ್ತಿಗೂ ಅಲ್ಲೇ ಇದೆ. ಅದುವೇ ಬೇರೆ ಹಳೆ ವಿಗ್ರಹ ಇತ್ತು. ಹಳೆ ವಿಗ್ರಹ ಭಿನ್ನ ಹೋಗ್ಬಿಟ್ಟಿತ್ತು. ಅದು ಈಗ ಹೊಸ್ದಾಗಿ ವಿಗ್ರಹ ಮಾಡಿ ಬಸವಣ್ಣ ವೀರಭದ್ರ ದೇವರು ಹೊಸ್ದಾಗಿ ಮಾಡಿ ಇಟ್ಟಿದ್ದು. ಒಳಗಡೆ ಹೋಗ್ಬೋದಾ? ಹೋಗ್ಬೋದು, ಬನ್ನಿ ಬನ್ನಿ. ಇದು ಈಗ ನಾವು ಗುಹೆ ಒಳಗಡೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಮಗೆ ಸ್ವಲ್ಪ ಕತ್ತಲಿರೋದ್ರಿಂದ ಗುಹೆ ಒಳಗಡೆ ಇದು ವೀರಭದ್ರ ಸ್ವಾಮಿಯ ವಿಗ್ರಹ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಹಳೇದು ಸ್ವಲ್ಪ ಭಿನ್ನವಾಗಿತ್ತು ಅಂತ ಹೇಳಿಬಿಟ್ಟು
ಬಹಳಷ್ಟು, ಏಕೆಂದರೆ ವಿಗ್ರಹವನ್ನು ಸುಮ್ಮನೆ ತಂದಿಡೋದಕ್ಕಾಗಲ್ಲ, ಅದು ಯಾವ ಥರ ಇದೆ ಎಲ್ಲ ಏನಿದೆ ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಕೆಲವೊಂದು ಏನು ಸಂಪ್ರದಾಯಗಳಿದೆ ಅದರ ಮುಖಾಂತರವಾಗಿ ಅದನ್ನು ತರಬೇಕಾಗತ್ತೆ. ಇದು ಹೊಸದಾಗಿ ಏನು ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ, ಅದರ ಮುಂದೆ ನೀವು ನೋಡ್ಬೋದು ನಂದಿ ಕೂಡ ಇದ್ದೇ ಇರುತ್ತೆ. ಯಾವುದೇ ಶಿವ ಹಾಗೆಯೇ ಇದಿದ್ರೆ ನಂದಿ ಇದ್ದೇ ಇರುತ್ತೆ, ಹಾಗೆ ಇದೆ. ಹಾಗೆಯೇ ಇನ್ನು ಒಳಗೆ ಹೋದರೆ ನಮಗೆ ಸರ್ ನಡೀರಿ, ಇಲ್ಲಿ ನೋಡ್ಬೋದು ಗುಹೆಯ ಪೂರ್ತಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ವೀರಭದ್ರ ಸ್ವಾಮಿ ಇದೆಯಲ್ಲ, ಇದು ಸಿದ್ದೇಶ್ವರ. ಇದು ಸಿದ್ದೇಶ್ವರ. ಇದು ಸಿದ್ದೇಶ್ವರ ವೀಕ್ಷಕರೇ ನೋಡ್ಬೋದು, ಇದು ಸಿದ್ದೇಶ್ವರ ಒಡೆದು ಮೂಡಿದಂತಹ ಒಂದು ಇದು. ಮೊದಲಿಗೆ ನಾವು ಈ ಕಡೆ ಏನು ನೋಡ್ತಿದೀವಿ, ನಾವು ಬಂದಿದ್ದ ಎಂಟ್ರಿಯಿಂದ ಇನ್ನೊಂದು ಈಗ ಗೇಟ್ ಮಾಡಿದ್ದಾರೆ ಬಾಗಿಲನ್ನ. ಇದು ಮೊದಲು ಇರಲಿಲ್ಲ, ಇದು ಕ್ಲೋಸ್ ಇದ್ದಿದ್ದು. ಇದು ಇತ್ತೀಚಿನ ದಿನಗಳಲ್ಲಿ ಇದು ಫುಲ್ ಕವರ್ ಆಗಿದ್ದಂಥದ್ದು. ಇಲ್ಲಿ ಮಣ್ಣು ಇದೆಲ್ಲ ಇತ್ತು, ಬಂಡೆಗಳು. ಇದು ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂಥ ಬಾಗಿಲು, ಈ ಸಿದ್ದೇಶ್ವರನ ಹತ್ರಕ್ಕೆ ಡೈರೆಕ್ಟಾಗಿ ಮಾಡಿರುವಂಥದ್ದು. ನಮಗೆ 2 ಬಾಗಿಲು ಈಗ ಸಿಗುತ್ತೆ. ಇದು ಗುಹೆ ಒಳಗೆ ಇರ್ತಕ್ಕಂಥ ಒಂದು ಸಿದ್ದೇಶ್ವರ, ಒಂದು ಒಡೆದು ಮೂಡಿರ್ತಕ್ಕಂಥದ್ದು. ಮತ್ತು ನಮಗೆ ಬೇರೆ ಇನ್ನೇನು ನೋಡೋದಕ್ಕೆ ಇದೆಲ್ಲ ಈಗ ಗಾರೆ ಹಾಕಿದ್ದಾರೆ ಸ್ವಲ್ಪ. ಇನ್ನೊಂದು ದೇವ್ರನ್ನ ಹೇಳಿದ್ರಿ ಸರ್, ನೋಡಿ ಇಲ್ಲಿ ಬನ್ನಿ. ಇದು ಹಿಂದೆ ಹಾಂ ವಾಲ್ಮೀಕಿ ಋಷಿ ಕೂತಿದ್ದು ಜಾಗ ಇದು. ಇದು ಇದು ಇದೇ ಜಾಗ. ಇಲ್ಲಿ ಹೋಮದ ಗುಂಡಿ ಎಲ್ಲ ನೋಡಿದ್ವಿ ನಾವು. ಹೋಮದ ಗುಂಡಿ ಇದ್ದು, ಹೋಮದ್ದು ಇದೆಲ್ಲ ಎಲ್ಲ ದೇವಸ್ಥಾನ ಎಲ್ಲ ರಿಪೇರಿ ಮಾಡ್ಬೇಕಾದ್ರೆ ಎಲ್ಲ ಮುಚ್ಚಾಕ್ಬಿಟ್ಟಿದೆ, ಯಾವ್ಯಾವ ಇಲ್ಲ, ಹಳೆವ ಯಾವ ಇಲ್ಲ. ಹೋಮದ ಗುಂಡಿ ಎಲ್ಲ ಇತ್ತು. ಇದನ್ನ ರಿಪೇರಿ ಅಂದ್ರೆ ವಾಲ್ಮೀಕಿ ಅವರು ಬಂದು ವಾಲ್ಮೀಕಿ ಬಂದು ಕುತ್ಕೊಂಡು ಹೋಮಗಳನ್ನ ಮಾಡಿದ್ದಂತಹ ಜಾಗ ಇದು. ಈ ಬಾಂಡೆಯ ಕೆಳಗೆ ಗುಹೆ ಒಳಗಡೆ ಕುತ್ಕೊಂಡು ಮಾಡಿದ್ದಂಥದ್ದು. ಇಲ್ಲಿ ಹೋಮ ಮಾಡಿದ್ದಂಥದ್ದು ಕೂಡ ಇಷ್ಟು ವರ್ಷ ಹಾಗೆ ಇತ್ತು. ಇದನ್ನ ಈಗ ಏನು ಕಳೆದ 3 ವರ್ಷದ ಹಿಂದೆ ರೆಡಿ ಮಾಡಿದ್ರು, ಆ ಸಮಯದಲ್ಲಿ ಅದನ್ನೆಲ್ಲ ತೆಗೆದು ಬಿಟ್ಟು ಇದನ್ನೆಲ್ಲ ಗಾರೆ ಹಾಕಿ ಸ್ವಲ್ಪ ಉನ್ನತೀಕರಿಸಿದ ಹಾಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಫಸ್ಟ್ ಎಲ್ಲ ಹೋಮ ಮಾಡಿರೋದೆಲ್ಲ ಇಲ್ಲೇ ಇತ್ತು, ಹೋಮದ ಗುಂಡಿಗಳು ಎಲ್ಲ. ಹಾಗೇನೆ ಇನ್ನು ಇಲ್ಲಿ ನಮಗೆ ಇನ್ನೊಂದು ಇದು ಈಗ ಮಾಡಿರೋದು. ಓಪನಿಂಗ್ ಇತ್ತು. ಇದು ಸಾರಂಗರ್ನ ಕೈ ಕಲ್ಕೋದಿತ್ತು. ಸಾರಂಗರ ಅಂತ ಇದು ರಾಜನಪುರ ಅಂತ ಇದೆ. ಓಕೆ, ರಾಜನಪುರದಲ್ಲಿ ಅವ್ರ ಹೆಸರು ಚಂದ್ರಶೇಖರ, ರಾಜನ ಹೆಸರು ಗೊತ್ತಿಲ್ಲ ನನಗೆ. ಆಯ್ತಾ, ಅವರ ಒಬ್ಬ ಹಿರಿಯ ಹೆಂಡತಿ ಮಗ ಕಿರಿಯ ಹೆಂಡತಿ ಮಗ ಎಳೆದಾಡ್ತಿದ್ರು. ಹಾಗೆ ಮಾಡಿದ್ರು. ತಂದೆ ಮಗನಿಗೆ ಹೆಣ್ಣು ನೋಡಕ್ ಹೋದಾಗ ಇವನ ಊಟ ತಾನೇ ಮದುವೆ ಆಗ್ಬಿಟ್ಟ. ತಂದೆನೇ ಮದುವೆ ಆಗುತ್ತೆ. ಮಗಂಗೆ ನೋಡಕ್ ಹೋಗಿದ್ದ ಹೆಣ್ಣನ್ನ ಮಗನೇ ತಂದೆನೇ ಮದುವೆ ಆದ. ತಂದೆನೇ ಮದುವೆ ಆಗಿ ಉಪಯೋಗಿಸುತ್ತಿದ್ದ. ಮಗ ಮದುವೆ ಆಗಲಿಲ್ಲ, ಮದುವೆ ಮಾಡಲಿಲ್ಲ ಮಗನಿಗೆ. ಇವ್ರು ಏನ್ ಮಾಡಿದ್ರು, ರಾಜನ ಮಗ ಮಂತ್ರಿ ಮಗ ಇಬ್ಬಳಿದ್ರು. ಇಬ್ಬಳು ಇರ್ಬೇಕಾದ್ರೆ ಇವನೇ ಅದೇ ದುರ್ಗ ಅಂತ ಹೇಳಿ ಮಗನ್ ತಿನ್ ಮಾರೇನ್ ದುರ್ಗ. ಅದಕ್ಕೆ ನೆಕ್ಸ್ಟ್ ಹೋಗ್ತೀವಿ ಸರ್, ತಡೆ ಹೇಳ್ತೀನಿ. ಆಮೇಲೆ ಮಗನ ಇವು ರಾಜನ ಮಂತ್ರಿ ಬೇಟೆ ಹೋಗ್ಬೋದು. ಹೊರಗಡೆ ಬೇಟೆ ಹೋಗ್ಬೇಕಾರೆ ಏನ್ ಮಾಡೋಣ, ಈ ಮಂತ್ರಿ ಮಗನು ರಾಜನ ಮಗನೇ ದುರ್ಗಕ್ಕೆ ಪಾರಿವಾಳ ಆಡ್ಸಕ್ಕಂತ ಹೋದ್ರು. ಆಗ ಆಡ್ಸಕ್ಕಂತ ಹೋದಾಗ ಈ ಪಾರಿವಾಳ ಏನ್ ಮಾಡಿದ್ರು, ಚಿಕ್ಕ ತಾಯಿ ಮನೆಗೆ ಹೋಗಿ ಕೂತ್ಕೊಬಿಟ್ಟು ಶಿಖರದ ಮೇಲೆ. ಆ ಶಿಖರದ ಮೇಲೆ ಕೂತ್ಕೊಂಡು ಏನ್ ಮಾಡ್ದ, ಮಂತ್ರಿ ಮಗ ನಾನೇ ತಗೋಬರ್ತೀನಿ ಬೇಡ ಅಂತ ಹೇಳ್ದ. ಆಮೇಲೆ ಮಂತ್ರಿ ಮಗ ನಾನೇ ತಗೋತೀನಿ ಅಂತ ಹೇಳ್ಬೇಕಾರೆ ಈ ರಾಜ್ಯ ಮಗ ಬೇಡ, ನೀನು ಬರೋದು ಲೇಟ್ ಆಗುತ್ತೆ, ನಾನೇ ಹೋಗ್ಬಿಡ್ತೀನಿ. ರಾಜ್ಯ ಮಗ ಬಂದ. ರಾಜ್ಯ ಮಗ ಬಂದ್ಮೇಲೆ ಇವನೇ ಮಾಡ್ದ, ಪಾರಿವಾಳ ಚಿಕ್ಕದಾಗಿ ಅಷ್ಟೊತ್ತಿಗೆ ಪಾರಿವಾಳ ಹಿಡಿದ್ಬಿಟ್ಟು ದಬ್ಬಾಕಿದ್ಲು. ಇವನು ರಾಜ್ಯ ಮಗ ಬಂದಾಗ ಚಿಕ್ಕ ತಾಯಿ ಪಾರಿವಾಳ ಕೊಡು ಅಂತ ಕೇಳ್ಬೇಕಾರೆ ಪಾರಿವಾಳ ಕೊಡಲ್ಲ, ನಾನು ನಿನಗೆ ನೋಡಿದ್ದ ನನ್ನ ಅಪ್ಪ ಮದುವೆ ಆಗಿದ್ದಾರೆ, ಆಯ್ತಾ, ನೀನು ಪಟ್ಟ ಮಂಚ ಇಲ್ಲ, ನಾನು ಬಿಲ್ಕು ಏರಲ್ಲ, ನಾನು ತಿಪ್ಪೆಗೆ ಬಂದು ಗೊಬ್ಬರ, ತಂದೆಗೆ ಬಂದು ತಾಯಿ ಏರಲ್ಲ ಅಂತ ಕೈ ಕಾಲ ಹಿಡ್ಕೊಳ್ತಾನೆ. ಏನಾರು ಬಿಡಲ್ಲ, ಏರು ಅಂತಾನೆ. ಏರು ಅಂದಾಗ ಇಲ್ಲ, ನಾನು ಏನು ಬಿಲ್ಕು ಏರಲ್ಲ ಅಂತ ಪಾರಿವಾಳ ತಗೊಂಡು ವಾಪಸ್ ಬಂದ್ಬಿಡ್ತಾನೆ. ವಾಪಸ್ ಬಂದಮೇಲೆ ಇವನು ರಾಜ್ಯದ ಮಂತ್ರಿ ಹೋಗ್ತಾರೆ. ಅಂದ್ರೆ ಮಂತ್ರಿ ಹೋಗಿ ಮನೆಗೆ ಬಂದಮೇಲೆ ಇವರು ಎಷ್ಟೇ ಹೊತ್ತು ಹೋದ್ರೂ ಒಂದು ಚಂಬಲ್ ನೀರು ತಂದು ಕೊಡೋಳು ಕಾಲು ತೊಳೆಯೋಕೆ ರಾಜನಿಗೆ. ಅವತ್ತು ಎಷ್ಟು ಕೇಳಿದ್ರು ಬಾಗಿಲು ತೆಗೆದಿಲ್ಲ. ಬಾಗಿಲು ತೆಗೆದ್ಮೇಲೆ ಆಮೇಲೆ ಏನು ಮಾಡಿದ, ಇವನು ರಾಜ ಸಿಟ್ಟು ಬಂದ್ಬಿಡ್ತಾನೆ. ಅವ್ನಿಗೆ ಏನೇನು ಬೇಕು, ಈ ಒಡವೆ ಪ್ರತಿಯೊಂದು ಅಷ್ಟೇ, ಸೀರೆ ಬೇಕಾ, ಬೇಡ ಗಾಜಿನ ಇದ್ರೆ ಬೇರ್ಲಿದೆ ಊಟಕ, ಆಯ್ತಾ, ಯಾವ ಬೇಕು ಅಂತ ಊಟಕ ಅಂತ ಕೇಳಿದ್ರು ಇವ್ರು ಒಪ್ಪಲಿಲ್ಲ. ನಾನು ಒಂದು ವಾಕ್ಯ ಕೊಡ್ತೀನಿ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ
ನನ್ನ ಬಾಗಿಲು ತೆಗಿತೀನಿ. ಏನು ಹೇಳು, ನಿನ್ನ ಕೈಲಿ ಮೋದಿ ರಾಜನ ಕೈಲಿ ಆಳಕ್ಕಾಗಲ್ಲ, ನಿನ್ನ ಮಗನಿಗೆ ಬಿಟ್ಕೊಡು. ಅಂದ್ರೆ ರಾಜ್ಯ ಆಳಕ್ಕಾಗಲ್ಲ ಅಂತ ಅಲ್ಲ, ನನ್ನನ್ನ ನೋಡ್ಕೊಳಕ್ಕಾಗಲ್ಲ ಅನ್ನೋ ಲೆಕ್ಕದಲ್ಲಿ, ನನ್ನ ಆಳಕ್ಕಾಗಲ್ಲ ಅಂತ. ಆಳಕ್ಕಾಗಲ್ಲ, ನಿನ್ನ ಮಗನಿಗೆ ಬಿಟ್ಬಿಡು. ಇವನಿಗೆ ಅಷ್ಟು ಸಿಟ್ಟು ಬಂದ್ಬಿಡ್ತು. ಅಲ್ಲಿಂದ ಬಂದೇ ಮಾಡ್ದ, ಸ್ವಾಮಿಗಳ ತಗೋದ, ಗುರುಗಳ ಹತ್ರ ಹೋದ. ಗುರುಗಳು ಏನು ಹೇಳಿರೋ, ಇವನೇ ಕೇಳ್ದ, ಅಲ್ಲೋ ಈಗ ಗುರುಗಳನ್ನ ಕೇಳಿದ್ದು, ತಪ್ಪು ಮಾಡಿದೆ ಅವರಿಗೆ ಮಗ ಅಂತ ಹೇಳಲಿಲ್ಲ, ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕೇಳ್ಬೇಕಾರೆ. ಆಮೇಲೆ ಗುರುಗಳು ಏನು ಹೇಳಿದ್ರು, ನೀರು ನೆರಳು ಇಲ್ಲುತ್ತವ, ಕೈಕಾಲು ಕಡ್ದಾಕ್ಬಿಡುವ ಆಜ್ಞೆ ಮಾಡಿಬಿಟ್ರು ರಾಜನಿಗೆ. ಅದೇ ಕೂಡ ಬಂದಿದ್ದ ಕೆಲಸ. ಮಗನ್ನ ಕಳಿಸ್ಬಿಟ್ಟು, ಚಾರಕರನ್ನ ಕಳಿಸ್ಬಿಟ್ಟು, ಕೈ ಕಾಲು ಇಲ್ಲಿ ಏನು ನೀರು ಏನೂ ಇಲ್ವ, ಏನೂ ಇಲ್ಲ, ಜನ ಮಾತಾಡೋಣ ಇಲ್ವ, ಕೈ ಕಾಲು ಕಡಿದ್ಬಿಟ್ಟು ಈ ಥರ ಓಣಿ ಆಗಿತ್ತು ಮೊದಲಿಗೆ, ಕೈ ಕಾಲು ಕಡಿದ್ಬಿಟ್ಟು ಮುಟ್ಟೋಗಿದ್ರಂತೆ, ಇಲ್ಲಿ ಬಿಟ್ಟು ಹೋಗಿದ್ರು. ಆಗ ವಾಲ್ಮೀಕಿ ಋಷಿ ಹೊರಗಡೆ ಹೋಗಿದ್ದು, ಇವನ್ ನೆಳ್ತಾ ಮಲಗಿದ್ದಂತೆ, ಇಲ್ಲಿ ನೆರಳ್ತಾ ಮಲಗಿದ್ದು. ಯಾರು ಅಂದ್ರೆ ಇದು ವಾಲ್ಮೀಕಿ ಇಲ್ಲಿ ತಪಸ್ಸು ಮಾಡುವ ಟೈಮಲ್ಲೇ, ಆ ಕಾಲದಲ್ಲಿ ವಾಲ್ಮೀಕಿ ಹೊರಗಡೆ ಹೋಗಿದ್ರು. ಅವ್ರು ಇಲ್ಲೂ ಟೈಮ್ನಲ್ಲಿ ತಂದು ಮಾಡಿರೋದು. ಆಮೇಲೆ ವಾಲ್ಮೀಕಿ ಋಷಿ ಬಂದು ಆ ಕಟ್ಟೆ ಐತಲ್ಲ, ಆ ಕಟ್ಟೆ ಮೇಲೆ ಕೂತ್ಕೊಂಡು, ಗುಹೆ ಒಳಗೆ ಯಾರು ಈ ಥರ ಸೌಂಡ್ ಬರ್ತಾ ಇದಲ್ಲ ನೋಡೇ ಬಿಡೋಣ ಬಂದ್ರಂತೆ. ಬಂದು ನೋಡ್ಬೇಕಾರೆ ನೀನು ಯಾರಪ್ಪ ಅಂತ ಕೇಳ್ಬೇಕಾರೆ, ನಾನು ಇಂಥ ರಾಜನ ಮಗ, ಗೊತ್ತಿಲ್ಲ ಹೇಳ್ತಾರೆ, ರಾಜನ ಮಗ. ಅವರು ನನಗೆ ನೋಡಿದ್ದ ಹೆಣ್ಣು ತಂದೆ ಮದುವೆಯಾದರು. ಅದಕ್ಕೆ ನಾನು ಪಾರಿವಾಳ ಆಡ್ಸೋಕ್ಕೆ ನನ್ನ ಮಂತ್ರಿ ಮಾವನ ನಾವು ದುರ್ಗಾ ಅಂತ ಮಗನ ತಂದು ಮಾಡೋದು, ಅಲ್ಲಿ ಹೋಗಿ ಪಾರಿವಾಳ ಆಡಿಸ್ತು. ನಮ್ಮ ಚಿಕ್ಕ ತಾಯಿ ಮನೆಗೆ ಕೂತ್ಕೊಂಡು, ಮಂತ್ರಿ ಮಗ ನಾನು ತರ್ತೀನಿ ಅಂತ ಓದಿ, ಬೇಡ ನಾನೇ ಹೋಗ್ತೀನಿ ತಗೋಬೇತೀನಿ ಅಂತ ಹೋಗಿ ತರಬೇಕಾರೆ ನಮ್ಮ ಚಿಕ್ಕ ತಾಯಿ ಪಾರಿವಾಳ ತೆಗೆದು ಮುಚ್ಚಿಟ್ಕೊಂಡು, ಆಯಿತಾ, ಮುಚ್ಚಿಟ್ಕೊಬಿಟ್ಟು ನಿಮ್ಮ ತಂದೆ ಬಟ್ಟೆ ಮಂಚ ಏರು ಅಂತ ಭಾರಿ ಹಿಂಸೆ ಮಾಡೋದು, ಏರ್ನಿಲ್ಲ, ಮೈ ಪೈ ಎಲ್ಲ ಪರಿಚ್ಕೊಂಡು ಎಲ್ಲ ಇದು ಮಾಡಿಕೊಂಡು. ಅದು ನಮ್ಮ ತಂದೆ ಬಂದಮೇಲೆ ಎಲ್ಲನೂ ನಮ್ಮ ತಂದೆಗೆ ಹೇಳಿ, ನೀರೊಂದು ಹೇಳಿ ಗುರುಗಳ ಹತ್ರ ಹೋಗಿ ನೀರೊಂದು ಹೇಳಿರ್ತಾ ಕೈ ಕಾಲು ಕತ್ತರಿಸಾಕ್ಬಿಡ್ಬಾರಪ್ಪ ಅಂತ ಚಾರಕರಿಗೆ ನನ್ನ ಗೈರಿಗಳು ಇಲ್ಲೇ ಈ ಗುಹೆ ಒಳಗಡೆ ತಗೊಬಂದು ಕಟ್ ಮಾಡಿ ಹಾಕಿದ್ರು, ಕತ್ತರಿಸಿದ್ದಾರೆ. ಆಗ ಶಾಪ ಕೊಟ್ರಂತೆ ಹುಸಿ, ನಾನು ಹಸಿನ ನೂಲು ಇದೆ ನೋಡಿ, ಹಸಿನ ನೂಲು ಇದು ಕಟ್ಟಿಬಿಟ್ಟು, ಇಷ್ಟಾದ್ರೆ ಗುಂಡು ಇತ್ತು, ನಾವು ಕಾಣಂಗೆ ಇಷ್ಟಾದ್ರೆ ಇದೆ ಗುಂಡು. ಇದು ಮದುವೆ ಇದರಲ್ಲಿ ಇರ್ತಾರೆ ಕೆಲವೊಂದು ಹಬ್ಬದ ಟೈಮು, ಮದುವೆ ಟೈಮಲ್ಲಿ ಎಲ್ಲ ಇರ್ತಾರೆ. ಆ ಥರ ಗುಂಡಿತ್ತು. ಆ ಥರ ಗುಂಡ ಕಟ್ಟಿಬಿಟ್ಟು ನೇತ ಹಾಕ್ತೀನಿ. ನೀನು ಸತ್ಯವಾಗಿದ್ದರೆ ಬೆಳಕರೆ ಓದಿ ಕೈ ಕಾಲು ಬರಲಿ, ಇಲ್ಲ ಅಂದ್ರೆ ನಾವು ಗುಂಡು ಬಿದ್ದು ಸತ್ತೋಗ್ಲಿ, ಪ್ರಾಣ ಹೋಗಲಿ. ಇಲ್ಲಿ ಮೇಲೆ ಕಟ್ಟಿಬಿಟ್ಟು ಆಜ್ಞೆ ಮಾಡಿ ಹೋದ್ರಂತವ್ರು, ಹೊರಗಡೆ ಹೋಗ್ಬಿಟ್ರಂತೆ ಋಷಿ. ಅವ್ರು ಬರೋ ಹೊತ್ತಿಗೆಲ್ಲ ಕೈ ಕಾಲೆಲ್ಲ ಮಾಡ್ತಿದ್ವಂತೆ, ಎಲ್ಲ ಜೋಡಿಸ್ಕೊಂಡಿತ್ತು, ಎಲ್ಲ ಇಷ್ಟೆಲ್ಲ ಮಾಡ್ತಿದ್ವು. ಆಮೇಲೆ ಮಾಡ್ತಾ ಆದ್ಮೇಲೆ, ಅಪ್ಪ ನೀನು ಹೋಗಪ್ಪ, ನೀನು ನಿಮ್ಮ ಊರಿಗೆ ಹೋಗ್ಬಿಡು ತಂದೆ. ಇಲ್ಲ ಗುರುಗಳೇ, ನಾನು ಋಷಿಗೆ ನಾವು ಹೋಗಲ್ಲ, ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಗುಹೆ ಒಳಗೆ ನಿಮ್ಮ ಜೊತೆ ಇರ್ತೀನಿ ಆಜ್ಞೆ ಮಾಡು. ಆಯ್ತು ಇರು. ಆ ಗುರುಗಳಿಗೆ ಋಷಿಗಳಿಗೆ ಹೂವು ಎತ್ತೋದು, ಇದು ಮಾಡೋದು, ಸಾಂದಕ್ಕೆ ಮಾಡೋದು ಎಲ್ಲ ಇದು ಮಾಡ್ಕೊಂಡು ಇದ್ದ. ಒಂದಿನ ಆ ಜಗಳಿ ಮೇಲೆ, ಮುಂದ್ಗಡೆ ಜಗಳಿ ಇದಲ್ಲ, ಆ ಜಗಳಿ ಕೂತಿತ್ತು. ಋಷಿಗಳು ಇರಲಿಲ್ಲ. ಈ ಮಂತ್ರಿ ಬಂದ್ಬಿಟ್ಟು ಏನಂದ, ರಾಜನಿಗೆ ಹೇಳ್ದ, ನಿನ್ನ ಮಗನೇ ಇವನು ಅಂತ. ಇಲ್ಲವಾಗ ನನ್ನ ಮಗನ್ನ ಚಾರಕಲ್ಲಿ ಕಡ್ದಾಕ್ಸಿದ್ದೀನಿ ಗುಹೆ ಒಳಗೆ, ನನ್ನ ಮಗ ಎಲ್ಲಿ ಬರ್ತಾನೆ. ಅವರವರೆಗೆ ವಾದ ಬಿತ್ತು. ವಾದ ಬಿದ್ದ ಮೇಲೆ ಏನು ಮಾಡಿದ್ರು ಇವರು, ಅವ್ರವ್ರು ವಾದ ಬಿದ್ದರೆ, ವಾದ ಬಿದ್ಮೇಲೆ ಋಷಿ ಬರೋವರೆಗೂ ಕಾದು ಕೂತಿದ್ದಾರೆ. ಋಷಿ ಬರೋವರೆಗೂ ಕಾದು ಕೂತು ಋಷಿ ಕೇಳಬೇಕಾರೆ, ಅಪ್ಪ ಯಾರ ರಾಜನಂತೆ, ಮಗನಿಗೆ ನೋಡಿದ್ದಣ್ಣ ತಂದೆ ಮದುವಾಗರಂತೆ, ತಾಯಿ ಭಾರಿ ಹಿಂಸೆ ಕೊಟ್ಟರಂತೆ, ಆದ್ದರಿಂದ ಚಾರಕರು ಬಂದು ಕಡ್ದಾಕಿಲ್ಲಿ ಹೋಗಿದ್ದಾರೆ, ಕೈಕಾಲು ಕಟ್ ಮಾಡಿ ಹಾಕಿದ್ದಾರೆ. ನೀನು ಸತ್ಯ ಇದ್ದರೆ ನೀನು ಕೈಕಾಲು ಬರ್ರಿ ಅಂತ ಆಜ್ಞೆ ಕೊಟ್ಟೆ, ಕೈಕಾಲು ಬಂದಿದ್ದಾವೆ, ನಿನ್ನ ಮಗನೇ ಕರ್ಕೋಗಪ್ಪ, ನಿನ್ನ ಮಗನೇ ಕರ್ಕೋಗು, ನನಗೆ ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಇವನು ಹೋಗಪ್ಪ ನಿಮ್ಮ ತಂದೆ ಜೊತೆ, ನಮ್ಮ ತಂದೆ ಅಲ್ಲ ನಾನು ಹೋಗಲ್ಲ